ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗಿನ ಟಾಪಿಕ್ ಏನಂದರೆ, ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಇದ್ದಾರಾ ಅಂದ್ಬಿಟ್ಟು ಈ ರೀಡಿಂಗಿನ ಟಾಪಿಕ್. ಸೊ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದೆ. ಓಕೆ, ದಿಸ್ ಇಸ್ ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ಪೈಲ್ 1 ಆ್ಯಂಡ್ ಪೈಲ್ 2. ಮತ್ತೊಂದು ಸತಿ ಹೇಳ್ತೀನಿ, ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಇದ್ದಾರಾ ಅಂತ ನಾವು ನೋಡೋಣ. ಆ್ಯಂಡ್ ಇಟ್ಸ್ ಅ ಪಿಕ್ ಕಾರ್ಡ್ ರೀಡಿಂಗ್. ನೀವು ಈ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಯಾವ ಫೈಲ್ ರೆಸನೇಟ್ ಆಗುತ್ತೆ ಆ ಫೈಲ್ನ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ ಕೊಡ್ತೀನಿ. ಡೈರೆಕ್ಟಾಗಿ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ವ್ಯೂ ಮಾಡ್ಬೋದು. ಅದೇ ರೀತಿ ಬಿಫೋರ್ ವಿ ಸ್ಟಾರ್ಟ್ ದ ರೀಡಿಂಗ್, ಇನ್ ಕೇಸ್ ನಿಮಗೇನಾದರೂ ಜನರಲ್ ರೀಡಿಂಗ್ಸ್ ಬೇಕಿದ್ದರೆ, ನಿಮ್ಮ ಒಂದು ಪರ್ಸ್ನಲ್ ಸಿಚುಯೇಷನ್ಗೆ ಸ್ಪೆಸಿಫಿಕ್ ಆಗಿ ಜನರಲ್ ರೀಡಿಂಗ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಅಲ್ಲೆಲ್ಲ ಡೀಟೇಲ್ಸ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್, ಇನ್ನೂ ಪರ್ಸ್ನಲ್ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಾವು ಈ ಕಾರ್ಡ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇದು ಪೈಲ್ 1. ಓಕೆ, ಪೈಲ್ 1 ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ರೆಸ್ಟ್ ಇನ್ ಯುವರ್ ಬಾಡಿ. ಓಕೆ, ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ರಿಸೀವ್ ದ ಮೆಸೇಜಸ್. ಈ ಥರ್ಡ್ ಪಾರ್ಟಿ ಬೇರೆ ಬೇರೆ ರೀತಿಯೂ ಇರ್ಬೋದು. ಬೇರೆ ಒಂದು ವ್ಯಕ್ತಿ ಆಗಿರ್ಬೋದು. ಇಟ್ ಕುಡ್ ಬಿ ಅನದರ್ ಪರ್ಸನ್, ಇಟ್ ಕುಡ್ ಬಿ ಅ ಜಾಬ್, ಇಟ್ ಕುಡ್ ಬಿ ಅ ಸ್ಪೆಸಿಫಿಕ್ ಸಿಚುಯೇಷನ್. ಸೊ ಥರ್ಡ್ ಪಾರ್ಟಿ ಅಂದ ತಕ್ಷಣ ಇನ್ನೊಂದು ಪರ್ಸನ್ ಅಂತಲೇ ಅರ್ಥ ಅಲ್ಲ. ಸೊ ದೇರ್ ಕುಡ್ ಬಿ ಸಮಥಿಂಗ್, ಸಮ್ ಎಲಿಮೆಂಟ್, ಸಮ್ ಎಂಟಿಟಿ, ಏನಾದರೂ ಒಂದು ಎಲಿಮೆಂಟ್, ಒಂದು ಎಂಟಿಟಿ ವಿಚ್ ಈಸ್ ಅಫೆಕ್ಟಿಂಗ್ ಬೋತ್ ಆಫ್ ಯುವರ್ ಕನೆಕ್ಷನ್. ಸೊ ನೋಡೋಣ, ಆ ಥರ ಏನಾದ್ರೂ ಥರ್ಡ್ ಪಾರ್ಟಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇದೆಯಾ ಅಂದ್ಬಿಟ್ಟು. ಆ್ಯಂಡ್ ಇಟ್ಸ್ ಅ ಜನರಲ್ ರೀಡಿಂಗ್, ಜೆಂಡರ್ ಸ್ಪೆಸಿಫಿಕ್ ರೀಡಿಂಗ್ ಅಲ್ಲ. ಸೊ ಮೇಲ್ ಫೀಮೇಲ್ ಯಾರ್ಯಾರು ಆಡಿಯನ್ಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಓಕೆ, ಬೈನರಿ ನಾನ್ ಬೈನರಿ ಖಂಡಿತವಾಗಿ ಎಲ್ಲರೂ ನೋಡ್ಬೋದು. ಇಟ್ಸ್ ಜಸ್ಟ್ ಎನರ್ಜಿ ರೀಡಿಂಗ್. ಓಕೆ, ಸೊ ಪೈಲ್ 1, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನಾದರೂ ಥರ್ಡ್ ಪಾರ್ಟಿ ಇದೆಯಾ? ತುಂಬ ಕಾರ್ಡ್ಸ್ ಬಿಡ್ತಾರೆ. ಸೊ ಇದು ಒಂದು ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಓಕೆ, ಕ್ವಿಕ್ ಕಾನ್ಫರ್ಮೇಷನ್ ರೀಡಿಂಗ್. ಓಕೆ, ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕಾರ್ಡ್ಸ್ನ ನಾನು ತೆಗೆದಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ವಿಚ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್ ಆ್ಯಂಡ್ ವಿಚ್ ಇಸ್ ಎ ಕಾನ್ಫರ್ಮೇಷನ್ ಕಾರ್ಡ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಥರ್ಡ್ ಪಾರ್ಟಿ ಎಂಟಿಟಿ ಸದ್ಯಕ್ಕಿಲ್ಲ. ಓಕೆ, ದೇರ್ ಇಸ್ ನೋ ಥರ್ಡ್ ಪಾರ್ಟಿ. ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಇನ್ ಕೇಸ್ ಯಾರಾದರೂ ಒಂದು ಥರ್ಡ್ ಪಾರ್ಟಿ ಇದ್ದಾರಾ ಅಂದರೆ ದಿಸ್ ಎ ಕನ್ಫರ್ಮೇಷನ್ ಕಾರ್ಡ್. ಯಾವುದೇ ಒಂದು ಥರ್ಡ್ ಪಾರ್ಟಿ ಡಿಸ್ಟರ್ಬೆನ್ಸ್ ನಿಮ್ಮ ಒಂದು ಕನೆಕ್ಷನಲ್ಲಿಲ್ಲ. ಓಕೆ, ಯು ಆ್ಯಂಡ್ ಯುವರ್ ಪರ್ಸನ್, ಇನ್ ಕೇಸ್ ಆಫ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್, ಇನ್ ಕೇಸ್ ಆಫ್ ಎನಿ ಕನೆಕ್ಷನ್ಸ್, ಯು ಆ್ಯಂಡ್ ಯುವರ್ ಪರ್ಸನ್ ಆರ್ ದೇರ್ ಟುಗೆದರ್ ಫಾರ್ ಎವರ್, ಆರ್ ಮೆಂಟ್ ಟು ಬಿ ದೇರ್ ಫಾರ್ ಎವರ್. ಓಕೆ, ಖಂಡಿತವಾಗಿಯೂ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತಾರೆ, ತುಂಬ ನಂಬ್ತಾರೆ. ಆ್ಯಂಡ್ ನಿಮ್ಮನ್ನು ಒಂಥರ ನಿಮ್ಮ ಜೊತೆ ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾರೆ. ಆ್ಯಂಡ್ ಯು ಆರ್ ದ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ದ ವರ್ಲ್ಡ್. ಸೊ ಯಾವುದೇ ಥರ್ಡ್ ಪಾರ್ಟಿ ಡಿಸ್ಟರ್ಬೆನ್ಸ್ ಇಲ್ಲ, ಮುಂದಕ್ಕೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆ್ಯಂಡ್ ಈ ಕನೆಕ್ಷನ್ಗೆ ತುಂಬ ಜಾಸ್ತಿ ಪೊಟೆನ್ಷಿಯಲ್ ಇದೆ ಟು ಗೆಟ್ ಇನ್ ಟು ಅ ಕಮಿಟ್ಮೆಂಟ್. ಓಕೆ, ನಾನು ಐ ಆಮ್ ಸೀಯಿಂಗ್ ಲೈಕ್ ಮ್ಯಾರೇಜ್ ಪಾಸಿಬಿಲಿಟಿ, ಎಂಗೇಜ್ಮೆಂಟ್ ಪಾಸಿಬಿಲಿಟಿ. ಆ್ಯಂಡ್ ಯಾರಾದ್ರೂ ಸಪ್ರೇಷನಲ್ಲಿದ್ದರೆ ಐ ಆಮ್ ಸೀಯಿಂಗ್ ಅ ರಿಯೂನಿಯನ್ ಆ್ಯಂಡ್ ರೀಕನ್ಸೈಲೇಷನ್. ಸೊ ಇಟ್ಸ್ ಅ ಕನ್ಫರ್ಮೇಷನ್, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಇಲ್ಲ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ
ಆ ಥರ ನಾನು ಥರ್ಡ್ ಪಾರ್ಟಿ ಎನರ್ಜೀಸ್ ನೋಡ್ತಾ ಇಲ್ಲ. ಬಟ್ ಒಂದು ಸ್ವಲ್ಪ ಮೋಸ್ಟ್ಲಿ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ನಿಮ್ಗೇನಾದ್ರೂ ಆ ಥರ ಸಬ್ಕಾನ್ಷಿಯಸ್ ಫಿಯರ್ಸ್ ಇದ್ದರೆ, ಓಕೆ, ಆಂಗ್ಸೈಟೀಸ್ ಇದ್ದರೆ, ಮತ್ತೆ ಅದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಈ ಆಂಗ್ಸೈಟಿ, ಸಬ್ಕಾನ್ಷಿಯಸ್ ಫಿಯರ್ಸ್ ಆ್ಯಂಡ್ ಡೌಟ್ಸ್ ಸರ್ಫೇಸ್ಗೆ ಬರ್ಬೋದು. ಬಟ್ ಸ್ಟಿಲ್ ಅದು ಬಂದ್ರೂ ದೇರ್ ವಿಲ್ ಬಿ ನೋ ಡಿಸ್ರಪ್ಷನ್ ಇನ್ ಯುವರ್ ಕನೆಕ್ಷನ್, ಏನೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ there will be some test of the situation, test of your condition, test of the circumstance. ಅದೇನಂದರೆ ಒಂದು ಥರ್ಡ್ ಪಾರ್ಟಿ ಅಂದರೆ ವರ್ಕ್. ಓಕೆ, ನೀವು ಅಥವಾ ನಿಮ್ಮ ಪರ್ಸನ್ ಯಾರಾದ್ರೂ ಓವರಾಗಿ ನಿಮ್ಮ ಒಂದು ವರ್ಕಲ್ಲಿ, ಒಂದು ಕೆರಿಯರಲ್ಲಿ ಇನ್ವಾಲ್ವ್ ಆಗ್ಬೋದು. ಓಕೆ, ದಟ್ ಈಸ್ ಜಸ್ಟ್ ಟೆಂಪ್ರರಿ ಫೇಸ್. ಸೊ ಜಸ್ಟ್ ಒಂದು ಟ್ರಿಗರ್ ವಾರ್ನಿಂಗ್ ಆ್ಯಂಡ್ ಕಾಷನ್ ಅಂದರೆ, ಮುಂದೆ ಹೋಗ್ತಾ ಇವೆಂಚುಲಿ ಡೌನ್ ದ ಲೈನ್ 6 ಮಂತ್ಸ್ ಅಥವಾ 5 ಮಂತ್ಸ್ ಆದಮೇಲೆ ನೀವು ಅಥವಾ ನಿಮ್ಮ ಪರ್ಸನ್ ಯಾರಾದರೂ ಒಬ್ಬರು ತುಂಬಾ ಕೆರಿಯರಲ್ಲಿ ಇನ್ವಾಲ್ವ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದರಿಂದ ಮತ್ತೆ ನಿಮ್ಗೇನಾದ್ರೂ ಡೌಟ್ಸ್, ಕನ್ಫ್ಯೂಷನ್ಸ್, ಈ ಥರ ಕ್ವಶನ್ಸ್ ಮತ್ತು ಅರೈಸ್ ಆಗುವಂಥ ಸಾಧ್ಯತೆಗಳು ಇದೆ. ಓಕೆ, ಬಟ್ ಆ ಥರ ಒಂದು ಡೌಟ್ಸ್ನ ತುಂಬ ಜಾಸ್ತಿ ಡೋಂಟ್ ಅಲೌ ಇಟ್ ಟು ಡೆವಲಪ್ ಇನ್ ಯುವರ್ ಮೈಂಡ್. ಅದನ್ನು ಮೈಂಡಲ್ಲಿ ತುಂಬ ಜಾಸ್ತಿ ಡೆವಲಪ್ ಮಾಡ್ಕೊಬೇಡಿ, ಯಾಕಂದರೆ ಇಟ್ ಮೈಟ್ ಲೀಡ್ ಟು ಎನ್ ಎಕ್ಸ್ಟ್ರೀಮ್ ಸಿಚುಯೇಷನ್ ಲೈಕ್ ಎನ್ ಎಂಡಿಂಗ್. ಓಕೆ, ಇಟ್ಸ್ ಎನ್ ಕನ್ಫರ್ಮೇಷನ್, ಆ ಥರ ಏನೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ಎ ಟೆಂಪ್ರರಿ ಫೇಸ್ ಆ್ಯಂಡ್ ಯು ಆರ್ ಯುವರ್ ಪಾರ್ಟ್ನರ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಕೆರಿಯರ್. ಓಕೆ, ಕೆರಿಯರಲ್ಲಿ ಇನ್ವಾಲ್ವ್ ಮಾಡಿ ಕೆರಿಯರ್ ಗ್ರೋತ್ ಮೇಲೆ ಅವರು ಪ್ರಯಾರಿಟಿ ಕೊಡ್ತಾರೆ, ಅವ್ರು ಫೋಕಸ್ ಕೊಡ್ತಾರೆ. ದಟ್ಸ್ ದ ಓನ್ಲಿ ಥರ್ಡ್ ಪಾರ್ಟಿ. ಬೇರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಈ ಕನೆಕ್ಷನಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಜಸ್ಟ್ ಟ್ರಿಗರ್ ವಾರ್ನಿಂಗ್, ಯಾವಾಗಲೂ ಈ ಡೌಟ್ಸ್ನ ನಿಮ್ಮ ಮೈಂಡಲ್ಲಿ ಬೆಳೆಯೋಕ್ಕೆ ಬಿಡಬೇಡಿ. ಆ್ಯಂಡ್ ಜಸ್ಟ್ ಹ್ಯಾವ್ ಈ ಕನೆಕ್ಷನ್ ಈಸ್ ಮೂವಿಂಗ್ ಟುವರ್ಡ್ಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಆ್ಯಂಡ್ ಈ ಕನೆಕ್ಷನ್ ಹ್ಯಾಸ್ ಅ ಪೊಟೆನ್ಷಿಯಲ್ ಫಾರ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಸೊ ಯಾರ್ಯಾರು ಪೈಲ್ 1 ನೋಡಿದ್ದೀರಾ, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೀಡಿಂಗ್, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ಹಿಯರ್. ಓಕೆ, ಸೊ ನಾವು ಪೈಲ್ 2. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ವ್ಯೂವರ್ಸ್. ಥ್ಯಾಂಕ್ ದ ಯೂನಿವರ್ಸ್, ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ಈ ಮೆಸೇಜಸ್ನ ರಿಸೀವ್ ಮಾಡಿ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಥರ್ಡ್ ಪಾರ್ಟಿ ಇದೆಯಾ? ತುಂಬ ಜಾಸ್ತಿ ಕಾರ್ಡ್ಸ್ ಇದು. ಗೋ ಫಾರ್ 1 ಕಾರ್ಡ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಥರ್ಡ್ ಪಾರ್ಟಿ ಇದೆಯಾ ಅಂತ. ಓಕೆ, ಪೈಲ್ 2 ವ್ಯೂವರ್ಸ್, ಇದು ನಿಮ್ಮ ಕಾರ್ಡ್ಸ್.
ಸಾರಿ, ನನಗೆ ಕಂಪ್ಲೀಟ್ ಪಿಕ್ಚರ್ ಬೇಕು, ಅದಕ್ಕೆ ನಾನು ಇನ್ನೂ ಕಾರ್ಡ್ಸ್ನ ತೊಗೊತಾ ಇದ್ದೀನಿ. ಪ್ಲೀಸ್ ಬಿ ಪೇಷಂಟ್. ಓಕೆ, ಸೊ ಯಾರ್ಯಾರು ಫೈಲ್ 2 ನೋಡ್ತಾ ಇದ್ದೀರಾ, ಜಸ್ಟ್ ಟ್ರಿಗರ್ ವಾರ್ನಿಂಗ್. ಇದರಲ್ಲಿ ಸ್ವಲ್ಪ ಹೆವಿ ಮೆಸೇಜಸ್ ಇದೆ ಆ್ಯಂಡ್ ಇಟ್ಸ್ ಮಿಕ್ಸ್ಡ್ ಎನರ್ಜಿ ಫೈಲ್ ಇದು. ಸೊ ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಇದ್ದಾರಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಅಂದರೆ ನಿಮಗೆ ಸದ್ಯದಲ್ಲೇ ಅರೌಂಡ್ 1 ವೀಕಲ್ಲೇ ನಿಮ್ಮ ಒಂದು ಸಿಚುಯೇಷನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆ್ಯಂಡ್ ಟು ಆನ್ಸರ್ ಯುವರ್ ಕ್ವಶನ್, ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇದೆಯಾ ಅಂದರೆ ಎಸ್, ದೇರ್ ಇಸ್ ಅ ಥರ್ಡ್ ಪಾರ್ಟಿ. ಸೊ ತುಂಬ ಮೆಜಾರಿಟಿ ಆಫ್ ಆಡಿಯನ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಇದನ್ನು 2 ಗ್ರೂಪಲ್ಲಿ ನಾವು ಡಿವೈಡ್ ಮಾಡ್ಬೋದು. ಓಕೆ, ಈ ಥರ್ಡ್ ಪಾರ್ಟಿಯಿಂದ ನಿಮ್ಮ ಒಂದು ಕನೆಕ್ಷನ್ನಲ್ಲಿ ಡಿಸ್ಟರ್ಬೆನ್ಸ್ ನಡೀತಾ ಇರುತ್ತೆ ಈಗಾಗಲೇ. ಆ್ಯಂಡ್ ಇನ್ನೂ ಒಂದು ಏನಾದ್ರೂ ಒಂದು ಟ್ರಿಗರಿಂಗ್ ಇವೆಂಟ್ ಅಥವಾ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಏನಾದ್ರೂ ಒಂದು ಆರ್ಗ್ಯುಮೆಂಟ್ ಆ ಥರ ಏನಾದ್ರೂ ನಡೆಯುವಂಥ ಸಾಧ್ಯತೆಗಳಿದೆ. ನೀವು ಪೇಷನ್ಸಿಂದ ಟಾಲ್ರೇಟ್ ಮಾಡ್ತಾ ಇದ್ದೀರಾ, ಬಟ್ ಯು ಆರ್ ರೀಚಿಂಗ್ ಯುವರ್ ಥ್ರೆಶೋಲ್ಡ್. ಓಕೆ, ದ ಬಾಟಲ್ ಕ್ಯಾನ್ ಎಕ್ಸ್ಪ್ಲೋಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಆ ಥರ್ಡ್ ಪಾರ್ಟಿ ಏನಂದರೆ, ಕೆಲವೊಂದು ಗ್ರೂಪ್ ಆಫ್ ಆಡಿಯನ್ಸ್ಗೆ ನಿಮ್ಮ ಪರ್ಸನ್ ಓವರ್ ಆಗಿ ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಓವರ್ ಆಗಿ ಅವರ ಕೆರಿಯರ್ ಅಥವಾ ಅವರ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ನಿಮಗೆ ಅವರು ಟೈಮ್ ಕೊಡ್ತಾ ಇಲ್ಲ. ಸೊ ಇಟ್ ಕ್ಯಾನ್ ಪೊಟೆನ್ಷಿಯಲಿ ನಿಮ್ಮ ಒಂದು ಪೇಷನ್ಸ್ ಕ್ರಾಸ್ ಆಗ್ತಾ ಇದೆ ಆ್ಯಂಡ್ ಇಟ್ ಕ್ಯಾನ್ ಪೊಟೆನ್ಷಿಯಲಿ ಲೀಡ್ ಟು ಡೆತ್ ಆರ್ ಎಂಡಿಂಗ್ ಆಫ್ ದಿಸ್ ಕನೆಕ್ಷನ್. ಓಕೆ, ಇನ್ನೂ ಒಂದು ಸೆಟ್ ಆಫ್ ಆಡಿಯನ್ಸ್ಗೆ ನಿಮ್ಮ ಪರ್ಸನ್ ಅವರು ಅವರ ಫ್ರೆಂಡ್ಸ್ಗೆ, ಓಕೆ, ಇಟ್ ಕುಡ್ ಬಿ ಲೈಕ್ ಫ್ರೆಂಡ್ಸ್ ಆಫ್ ಎನಿ ಜೆಂಡರ್, ಇಟ್ ಕುಡ್ ಬಿ ಮೇಲ್ ಆರ್ ಫೀಮೇಲ್. ಓಕೆ, ಫ್ರೆಂಡ್ಸ್ಗೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಬೇರೆ ಒಬ್ಬರ ಜೊತೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಟ್ ಈಸ್ ಮೋರ್ ಅಬೌಟ್ ಪ್ರಯಾರಿಟೈಸಿಂಗ್ ಆ್ಯಂಡ್ ಗಿವಿಂಗ್ ಅಟೆನ್ಷನ್. ಓಕೆ, ನಿಮಗೆ ಕಡಿಮೆ ಅಟೆನ್ಷನ್ ಕೊಟ್ಬಿಟ್ಟು ಅವರ ಕೆಲವೊಂದು ಆಡಿಯನ್ಸ್ಗೆ ಅವರ ಒಂದು ಅವರ ಪಾಸ್ಟಲ್ಲಿ ಅಥವಾ ಅವರ ಕಾಲೇಜ್ ಟೈಮಲ್ಲಿ ಅಥವಾ ಅವರ ಕೆರಿಯರ್ ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ಅವ್ರಿಗೆ ಕೆಲವೊಬ್ಬರು ಫ್ರೆಂಡ್ಸ್ ಇರ್ತಾರೆ. ಆ ಫ್ರೆಂಡ್ಸ್ ಜೊತೆ ಅವರು ಮತ್ತೆ ರೀಸೆಂಟಾಗಿ ಟಚ್ಚಲ್ಲಿ ಬಂದಿರ್ತಾರೆ. ಸೊ ದೇ ಆರ್ ಗಿವಿಂಗ್ ಮೋರ್ ಟೈಮ್ ಆ್ಯಂಡ್ ಅಟೆನ್ಷನ್ ಆ್ಯಂಡ್ ಅಫೆಕ್ಷನ್ ಟು ದಟ್ ಫ್ರೆಂಡ್. ಸೊ ಅದರಿಂದ ನಿಮಗೆ ಒಂದು ಸ್ವಲ್ಪ ಇರಿಟೇಷನ್ ಆಗಿ, ಪ್ರಾಬ್ಲಮ್ ಆಗಿ, ಇದರಿಂದ ಕೂಡ ಒಂದು ಟವರ್ ಮೂವ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ. ಇದನ್ನು ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅಂತ ನಿಮಗೆ ಅನಿಸುತ್ತೆ. ಬಟ್ ಸೊ ವೆರಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಟೈಮ್ ಆ್ಯಂಡ್ ಮೋರ್ ಕಮಿಟ್ಮೆಂಟ್ ಆ್ಯಂಡ್ ಮೋರ್ ಎಫರ್ಟ್ಸ್ ಫ್ರಮ್ ಯುವರ್ ಪರ್ಸನ್. ನೀವು ಅದನ್ನೆಲ್ಲ ಆಫರ್ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್, ನಿಮ್ಮ ಎಫರ್ಟ್ಸ್, ಸಿನ್ಸಿಯಾರಿಟಿ, ಲಾಯಲ್ಟಿ ಎಲ್ಲ ಕೊಡ್ತಾ ಇದ್ದೀರಾ. ಬಟ್ ನಿಮಗೆ ಅದು ವಾಪಸ್ಸಾಗಿ ಸಿಗ್ತಾ ಇಲ್ಲ. ಕೆಲವೊಬ್ಬರು ಅವರ ವರ್ಕ್ಗೆ ತುಂಬ ಟೈಮ್ ಆ್ಯಂಡ್ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಕೆಲವೊಬ್ಬರು ಅವರ ಒಂದು ಫ್ರೆಂಡ್ ಸರ್ಕಲ್ ಆಫ್ ಸೇಮ್ ಜೆಂಡರ್ ಆರ್ ಆಪೋಸಿಟ್ ಜೆಂಡರ್ ಅವ್ರ ಜೊತೆ ಕಾಲ ಕಳೆಯೋದನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ದೇರ್ ಕುಡ್ ಬಿ ಆ್ಯಂಡ್ ಟವರ್ ಮೂಮೆಂಟ್. ಓಕೆ, ದೇರ್ ಕುಡ್ ಬಿ, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಕೆಲವೊಂದು ಆಡಿಯನ್ಸ್ಗೆ ಒಂದು ಟ್ರಿಗರಿಂಗ್ ಇವೆಂಟ್ ನಡಿಬೋದು. ಓಕೆ, ವಿಚ್ ಕುಡ್ ಲೀಡ್ ಟು ಅ ಪೊಟೆನ್ಷಿಯಲ್ ಎಂಡಿಂಗ್. ಬಟ್ ಪ್ಲೀಸ್ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ದಿಸ್ ಮೆಸೇಜ್. ದೆರ್ ಇಸ್ ಇನ್ನೂ ಮೆಸೇಜಸ್ ಇದೆ, ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಟ್ಯಾರೆಟಲ್ಲಿ ಇಟ್ ವಿಲ್ ಜಸ್ಟ್ ಗಿವ್ ಅನ್ ಎನರ್ಜಿ ಓವರ್ ವ್ಯೂ. ಓಕೆ, ಆ್ಯಂಡ್ ಇಟ್ ವಿಲ್ ಗಿವ್ ಪೊಟೆನ್ಷಿಯಲ್ ಪಾಸಿಬಿಲಿಟೀಸ್ ನಿಮಗೆ ಕೊಡುತ್ತೆ, ಪೊಟೆನ್ಷಿಯಲ್ ಸಾಧ್ಯತೆಗಳು. ಪ್ಲೀಸ್ ಡೋಂಟ್ ಟೇಕ್ ಇಟ್ ಲೈಕ್ ವೆರಿ ಸೀರಿಯಸ್ಲಿ. ಇದು ಆಗಬಹುದು, ಬಟ್ ಇಟ್ ಈಸ್ ನಾಟ್ ದ ಬಿ ಆಲ್ ಆ್ಯಂಡ್ ಎಂಡ್ ಆಲ್. ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಒಂದು ಥರ್ಡ್ ಪಾರ್ಟಿ ನಿಮ್ಗೆ ಆಲ್ರೆಡಿ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ, ನಿಮ್ಗೊಂದು ಅಂದಾಜಿದೆ, ಈ ವ್ಯಕ್ತಿ ವರ್ಕ್ನೇ ಪ್ರಯಾರಿಟಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವರ ಕೆರಿಯರ್ ಗೋಲ್ಸ್, ಆ್ಯಂಬಿಷನ್ಸೇ ಪ್ರಯಾರಿಟಿ ಅಂದ್ಕೊಂಡಿದ್ದಾರೆ. ಕೆಲವೊಬ್ಬರು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೆ ಇಷ್ಟ ಆಗಿ ಅಲ್ಲಿ ತುಂಬ ಅಟೆನ್ಷನ್ ಕೊಡ್ತಾ ಇರ್ತಾರೆ. ಸೊ ಇಟ್ ಮೈಟ್ ಟ್ರಿಗರ್ ಆ್ಯಂಡ್ ಕಾಸ್ ಅ ಫ್ರಿಕ್ಷನ್. ನಿಮಗೂ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಒಂದು ಟ್ರಿಗರ್ ಆ್ಯಂಡ್ ಫ್ರಿಕ್ಷನ್ ಕೂಡ ನಡಿಬೋದು. ಬಟ್ ಯೂನಿವರ್ಸ್ ಇಸ್ ಇನ್ ಪ್ಲೇ ಹಿಯರ್. ಯೂನಿವರ್ಸ್ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡುತ್ತೆ ಫಾರ್ ದಿಸ್ ನ್ಯೂ ಬಿಗಿನಿಂಗ್. ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಸೊ ಇಟ್ ವಿಲ್ ಗಿವ್ ಯು ಅ ಚಾನ್ಸ್ ಫಾರ್ ನ್ಯೂ ಬಿಗಿನಿಂಗ್ ಇನ್ ಲವ್, ನ್ಯೂ ಬಿಗಿನಿಂಗ್ ಇನ್ ಬಾಂಡಿಂಗ್,
ಫ್ರೆಂಡ್ಶಿಪ್, ಕನೆಕ್ಷನ್, ಲವ್, ನೀವು ಮತ್ತೆ ಲವ್ ಫ್ಲರಿಶ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಪೈಲ್ 2 ಯಾರು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಕಪ್ಸ್. ಓಕೆ, ಏನೇ ಇವಾಗ ಒಂದು ಟರ್ಬುಲೆಂಟ್ ವಾಟರ್ಸ್ ಇದ್ರೂ, ಏನೇ ಒಂದು ಡಿಸ್ಟರ್ಬೆನ್ಸ್ ಇದ್ರೂ ಅದನ್ನೆಲ್ಲ ಕೂಲ್ ಡೌನ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇದು ಯೂನಿವರ್ಸಿನ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಮತ್ತು ನಿಮ್ಮ ಕನೆಕ್ಷನ್ ಮತ್ತು ರಿಯೂನಿಯನ್ ಆ್ಯಂಡ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ, ರಿಜುವಿನೇಟೆಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ನೀವು ಲೋಟಸ್ ಈ ವಿಜುವಲೈಸೇಷನಲ್ಲಿ ಒಂದು ಲೋಟಸ್ ಫ್ಲವರ್, ಲೋಟಸ್ ಲೇಕ್ ಆರ್ ಲೋಟಸ್ ಪಾಂಡ್ ನೀವು ನೋಡಿದ್ರೆ ನೀವು ನೋಡ್ಬೋದು ಅದು ಎಷ್ಟು ಆ ವ್ಯೂ, ಆ ಸೈಟ್ ಎಷ್ಟು ರಿಜುವಿನೇಟಿಂಗ್ ಆ್ಯಂಡ್ ರಿಫ್ರೆಶಿಂಗ್ ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಒಂದು ಸರ್ಜ್ ಆಫ್ ಎನರ್ಜಿ ಕೊಡುತ್ತೆ. ಸೊ ಅದೇ ರೀತಿ ನಿಮ್ಮ ಒಂದು ಕನೆಕ್ಷನ್ ತುಂಬ ರಿಫ್ರೆಶಿಂಗ್ ಆಗಿ ರೀಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಪರ್ಸನ್ ತುಂಬ ಈಸಿಯಾಗಿ ಅವರ ತಪ್ಪುಗಳನ್ನ ಬೇಗ ಅರ್ಥ ಮಾಡಿಕೊಂಡು, ಅಥವಾ ಏನು ಒಂದು ಅಡ್ಜಸ್ಟ್ಮೆಂಟ್ಸ್ ಏನು ತಿದ್ಕೋಬೇಕು ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ದೇ ವಿಲ್ ಕಮ್ ವಿತ್ ಅ ಕಪ್ ಆಫ್ ಲವ್. ಅವರ ಒಂದು ಕಪ್ ಆಫ್ ಲವ್ನ ನಿಮಗೆ ಆಫರ್ ಮಾಡ್ತಾರೆ. ಆ್ಯಂಡ್ ಈ ಟವರ್ ಮೂಮೆಂಟ್ ಆದಾಗ ಜಡ್ಜ್ಮೆಂಟ್ ಕಾರ್ಡ್ ಇದೆ. ಸೊ ದೇರ್ ವಿಲ್ ಬಿ ಎ ಫ್ರೀ ವಿಲ್. ಓಕೆ, ನಿಮಗೂ ಫ್ರೀ ವಿಲ್ ಇರುತ್ತೆ, ನಿಮ್ಮ ಪರ್ಸನ್ಗೂ ಕೂಡ ಫ್ರೀ ವಿಲ್ ಇರುತ್ತೆ. ಆ್ಯಂಡ್ ಯೂನಿವರ್ಸ್ ವಿಲ್ ಗೈಡ್ ಆರ್ ಹಿಂಟ್ ಟು ಬೋತ್ ಆಫ್ ಯು ಟು ಡೂ ದಟ್ ಅಡ್ಜಸ್ಟ್ಮೆಂಟ್ಸ್. ಆ್ಯಂಡ್ ಒಬ್ಬರಿಗೆ ಒಬ್ಬರು ಮಾತಾಡಿ ಯು ಗೋ ಟುವರ್ಡ್ಸ್ ಅ ರೀಕನ್ಸಲೇಷನ್ ಆರ್ ಅನ್ ಅಮಿಕಬಲ್ ಸೊಲ್ಯೂಷನ್. ಇಬ್ರಿಗೂ ಸೂಟ್ ಆಗುವಂಥ ಸೊಲ್ಯೂಷನ್ಗೆ ಹೋಗಿ ನಿಮ್ಮ ಕನೆಕ್ಷನ್ ಫ್ರೆಶ್ ಆಗಿ ರೀಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯುವರ್ ಕನೆಕ್ಷನ್ ವಿಲ್ ಹೀಲ್. ಓಕೆ, ಸೊ ಫೈಲ್ 2 ದೇರ್ ಇಸ್ ಅ ಥರ್ಡ್ ಪಾರ್ಟಿ ಕನೆಕ್ಷನ್, ಬಟ್ ನೋ ನೀಡ್ ಟು ವರಿ, ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಬೋದು. ಆ್ಯಂಡ್ ದೇರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್. ಆ್ಯಂಡ್ ಇಟ್ಸ್ ಆಲ್ಸೋ ಇದು ಒಂದು ಫ್ರೀ ವಿಲ್, ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಫ್ರೀ ವಿಲ್ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಯಾರ್ಯಾರು ಫೈಲ್ 2 ಇಲ್ಲಿ ತನಕ ರೀಡಿಂಗ್ ನೋಡಿದ್ದೀರಾ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಅನಿಸ್ತು ರೀಡಿಂಗ್ ಅಂತ. ಸೊ ರೆಸೊನೇಟ್ ಆಯಿತು ಅಂದರೆ ರೀಡಿಂಗ್ ಅಂತ ತೊಗೊಳ್ಳಿ, ಮೆಸೇಜಸ್ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇಟ್ಸ್ ಜನರಲ್ ರೀಡಿಂಗ್, ಎಲ್ಲರಿಗೂ ರೆಸೊನೇಟ್ ಆಗಬೇಕಂತ ಇಲ್ಲ. ಸೊ ರೆಸೊನೇಟ್ ಆಗಿಲ್ಲ ಅಂದರೆ ಈ ಚಾನಲಲ್ಲಿ ಬೇರೆ ವಿಡಿಯೋಸ್ ಇದೆ, ಅದನ್ನು ನೋಡಿ, ಅಥವಾ ಬೇರೆ ಟ್ಯಾರೋ ರೀಡರ್ಸಿನ ಬೇರೆ ವಿಡಿಯೋಸ್ ಕೂಡ ನೋಡಿ ನೀವು ಮೆಸೇಜಸ್ನ ತೊಗೊಬೋದು. ಸೊ ಥ್ಯಾಂಕ್ ಯು viewers, thank you for watching this reading, and I'll see you again with another reading. Thank you so much. Bye.